ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಾನೆ ಇದೆ. ಅಕ್ರಮವಾಗಿ ಮರಳು ಸಾಗಾಣಿಕೆ ನಡೀತಾ ಇರುವಂತದ್ದು ಈ ದಂಧೆಯ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ವರ್ಸಸ್ ಮರಳು ದಂಧೆ ಮಾಫಿಯಾ. ಕಲಬುರಗಿಯಲ್ಲಿ ಭೀಮೆಯ ಒಡಲನ್ನ ಬಗೆದು ಅಕ್ರಮವಾಗಿ ಮರಳು ಸಾಗಿಸ್ತಾ ಇದ್ದಾರೆ. ನೆಲೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸ್ಯಾಂಡ್ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಚಿನ್ನಮಳ್ಳಿ ಗ್ರಾಮದಲ್ಲಿ ನದಿಗೆ ಕನ್ನ ಹಾಕ್ತಾ ಇದ್ದಾರೆ ಖದೀಮರು. ರಾತ್ರಿಯ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಟಿಪ್ಪರ್ ಮೂಲಕ ಮರಳನ್ನ ನಿರಂತರವಾಗಿ ಲೂಟಿ ಮಾಡುವ ಕೆಲಸ ಆಗ್ತಾ ಇದೆ. ಗಣಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಪೊಲೀಸರ ಕೃಪಾ ಕಟಾಕ್ಷದಿಂದ ಈ ರೀತಿ ಮರಳು ದಂಧೆ ನಡೀತಾ ಇದೆ. ಮರಳು ದಂಧೆ ವಿಚಾರದಲ್ಲಿ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿರೋದು ವಿಪರ್ಯಾಸ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಓಂ ಪ್ರಕಾಶ್, ಈ ರೀತಿ ಅಕ್ರಮವಾಗಿ ದಂಧೆ ನಡೀತಾ ಇದ್ರೂ ಕೂಡ ಅದು ಜಿಲ್ಲಾಡಳಿತದ ಗಮನಕ್ಕೆ ಬಂದರೂ ಕೂಡ ಯಾಕೆ ಸೈಲೆಂಟ್ ಆಗಿದ್ದಾರೆ? ಶ್ರೀಪಾದ್ ಪಾಟೀಲ್, ಕಲಬುರಗಿಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ನಡೀತಾ ಇರುವಂತದ್ದು. ಭೀಮೆಯ ಒಡಲನ್ನ ನಿರಂತರವಾಗಿ ಅಕ್ರಮ ಮರಳು ದಂಧೆಕೋರರು ಲೂಟಿ ಮಾಡ್ತಾ ಇರುವಂತದ್ದು. ಕಲಬುರಗಿ ಜಿಲ್ಲೆಯ ನೆಲೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಚಿನ್ಮಳ್ಳಿ ಗ್ರಾಮದ ಏನು ಭೀಮಾ ನದಿಯಲ್ಲಿ ಇದೀಗ ನಾನಿರುವಂತದ್ದು. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡಬಹುದು. ರಾತ್ರಿ ಆದ್ರೆ ಸಾಕು ಟ್ರ್ಯಾಕ್ಟರ್ಗಳ ಮುಖಾಂತರ ನಿರಂತರವಾಗಿ ಈ ಮರಳನ್ನ ಲೂಟಿ ಮಾಡ್ತಾ ಇರುವಂತದ್ದು ಕೂಡ ಇಲ್ಲಿ ದಿನನಿತ್ಯ ನಡೀತಾ ಇರುವಂತದ್ದು. ಭೀಮೆಯ ಒಡಲನ್ನ ಸಂಪೂರ್ಣವಾಗಿ ಬರಿದು ಮಾಡುವಂತ ಕೆಲಸ ನಡೀತಾ ಇರುವಂತದ್ದು. ಈಗಾಗಲೇ ಆ ಭೀಮೆಯ ದೃಶ್ಯಗಳನ್ನು ಕೂಡ ನೋಡಬಹುದು. ಎಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಎಲ್ಲಾ ಕಡೆ ಈ ಮರಳನ್ನ ಬಗಿದು ಬಾಚುತ್ತಾ ಇರುವಂತಹ ದೃಶ್ಯಗಳು ಕೂಡ ನಿರಂತರವಾಗಿ ಕೂಡ ಕಂಡು ಬರ್ತಾ ಇರುವಂತದ್ದು. ರಾತ್ರಿ ಆದ್ರೆ ಸಾಕು 50-60 ಟ್ರ್ಯಾಕ್ಟರ್ಗಳ ಮುಖಾಂತರ ಏನು ಈ ಮರಳನ್ನ ಲೂಟಿ ಮಾಡ್ತಾ ಇರುವಂತಹ ದೃಶ್ಯ ಇಲ್ಲಿ ನಿರಂತರವಾಗಿ ನಡೀತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿ ವಹಿಸ್ತಾ ಇದ್ದಾರೆ ಅಂದ್ರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ನಿರಂತರವಾಗಿ ಈ ಒಂದು ಮರಳು ಮಾಫಿಯಾ ದಂಧೆ ನಡೀತಾ ಇದ್ರು ಕೂಡ ಸೊ ಅವರು ಇದ್ಯಾವುದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ದೇ ಇರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯ ಕೃಪಾ ಕಟಾಕ್ಷದಿಂದಲೇ ಇದೊಂದು ನಿರಂತರವಾಗಿ ನಡೀತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಭೀಮೆಯ ಒಡಲನ್ನ ಪ್ರತಿ ಬಾರಿ ದೋಚ್ಕೊಂಡು ಹೋಗ್ತಾ ಇದ್ರು ಕೂಡ ಏನು ಇಲ್ಲಿರುವಂತಹ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತು ನೀರಿನಿಂದ ತುಂಬಿ ತುಳುಕಬೇಕಾದಂತಹ ಭೀಮೆ ಬರಿದಾಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಇದೇ ರೀತಿಯಾಗಿ ಏನು ನಿರಂತರವಾಗಿ ಈ ಭೀಮೆಯ ಒಡಲನ್ನ ಇಲ್ಲಿ ಇರುವಂತಹವರು ಮರಳು ಮಾಫಿಯಾ ದಂಧೆಕೋರರು ಲೂಟಿ ಮಾಡ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡಬಹುದು ಎಷ್ಟರ ಮಟ್ಟಿಗೆ ಭೀಮೆ ಬರಿದಾಗಿರುವಂತದ್ದು. ಅಂದ್ರೆ ಒಂದು ಭಾಗ ಮಾತ್ರ ಏನು ನೀರು ಹರಿತಾ ಇರುವಂತದ್ದು. ರಾತ್ರಿ ಆದ್ರೆ ಸಾಕು ಈ ನದಿಗೆ ರೋಡ್ ಅನ್ನ ಮಾಡಿಕೊಂಡು ಈ ಒಂದು ನದಿಯಲ್ಲಿ ಟ್ರ್ಯಾಕ್ಟರ್ಗಳ ಮುಖಾಂತರ ನಿರಂತರವಾಗಿ ಇಲ್ಲಿರುವಂತಹ ಮರಳನ್ನ ಏನು ದೋಚ್ಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಶ್ರೀಪಾದ್. ಓಂ ಪ್ರಕಾಶ್, ಮೇಲ್ನೋಟಕ್ಕೆ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದಂತಂದ್ರೆ ಈ ಮರಳು ದಂಧೆಯ ಸಂದರ್ಭದಲ್ಲಿ ಪೊಲೀಸರ ಕೃಪಾ ಕಟಾಕ್ಷ ಮತ್ತು ಗಣಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನ. ಇದು ನಿರ್ಲಕ್ಷ್ಯತನ, ಕೃಪಾ ಕಟಾಕ್ಷ ಅನ್ನೋದಕ್ಕಿಂತ ಅವರಿಗೆ ಏನೇನ್ ಸಿಗಬೇಕು ಮಾಮೂಲು ಅದು ಸಿಗ್ತಾ ಇದೆ. ಅದಕ್ಕೋಸ್ಕರ ಈ ರೀತಿ ಅವರು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈ ಬಗ್ಗೆ ಸಂಬಂಧಪಟ್ಟವರು ಬೆಳಕು ಚೆಲ್ಲಬೇಕು ಅಂತಂದ್ರೆ ಮೇಲಾಧಿಕಾರಿಗಳು ಬರಬೇಕು. ಅದಾಗತ್ತಾ? ಶ್ರೀಪಾದ್ ಪಾಟೀಲ್, ಖಂಡಿತವಾಗ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಮರಳು ಮಾಫಿಯಾ ದಂಧೆ ನಡೀತಾ ಇದ್ರು ಕೂಡ ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಆದ್ರೆ ಯಾರ್ಯಾರಿಗೆ ಏನೇನು ತಲುಪಬೇಕು ಅದೆಲ್ಲವೂ ಕೂಡ ತಲುಪ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಮರಳು ಮಾಫಿಯಾ ದಂಧೆ ನಡೀತಾ ಇದ್ರು ಕೂಡ ಎಲ್ಲರೂ ಕೂಡ ಕಣ್ಮುಚ್ಕೊಂಡು ಕೂತಿರುವಂತದ್ದು. ಒಂದು ಮೈನ್ಸ್ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇದನ್ನ ತಡೆ ಹಿಡಿಬೇಕಾಗಿತ್ತು. ಆದ್ರೆ ಅವರು ಕೂಡ ಈ ಮರಳು ಮಾಫಿಯಾ ದಂಧೆಯನ್ನ ಬ್ರೇಕ್ ಹಾಕುವಲ್ಲಿ ವಿಫಲ ಆಗಿರುವಂತದ್ದು. ಮತ್ತೊಂದು ಕಡೆ ಈ ಟ್ರ್ಯಾಕ್ಟರ್ಗಳಲ್ಲಿ ಅಕ್ರಮವಾಗಿ ಅಥವಾ ಟಿಪ್ಪರ್ಗಳಲ್ಲಿ ಅಕ್ರಮವಾಗಿ ಈ ರೀತಿ ಮರಳನ್ನ ಸಾಗಾಟ ಮಾಡ್ತಾ ಇದ್ರೆ ಅದನ್ನ ತಡೆ ಹಿಡಿಯುವಂತ ಕೆಲಸ ಪೊಲೀಸರು ಕೂಡ ಮಾಡಬೇಕಾಗಿತ್ತು. ಆದ್ರೆ ಪೊಲೀಸರು ಕೂಡ ಮಾಡೋದಿಲ್ಲ. ಅವರಿಗೆ ಏನು ಹಫ್ತಾ ಹೋಗಬೇಕು ಅದೆಲ್ಲವೂ ಕೂಡ ಹೋಗಿ ತಲುಪ್ತಾ ಇರುತ್ತೆ. ಸೊ ಹಾಗಾಗಿ ಅವರು ಕೂಡ ಕಣ್ಮುಚ್ಕೊಂಡು ಕೂತಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ. ನಿರಂತರವಾಗಿ ಪ್ರತಿನಿತ್ಯ ರಾತ್ರಿ 10-11 ಗಂಟೆ ಆದ್ರೆ ಇಲ್ಲಿ ಈ ನದಿಗೆ ಏನು ಟ್ರ್ಯಾಕ್ಟರ್ಗಳು ನುಗ್ಗುತ್ತೆ. ಎಲ್ಲ ಕಡೆಯಿಂದಲೂ ಕೂಡ ಟ್ರ್ಯಾಕ್ಟರ್ ಬಂದು ಇಲ್ಲಿಂದ ಮರಳನ್ನ ಸಪ್ಲೈ ಮಾಡುವಂತ ಕೆಲಸ ನಡೀತಾ ಇರುವಂತದ್ದು. ಇದು ಇವತ್ತು ನಿನ್ನೆ
ಒಳ್ಳೆಯದಲ್ಲ. ಸಾಕಷ್ಟು ದಿನಗಳಿಂದಲೂ ಕೂಡ ನಿರಂತರವಾಗಿ ಇಲ್ಲಿ ಈ ರೀತಿಯಾದಂತಹ ಮರಳು ದಂಧೆ ನಡೀತಾ ಇದ್ರು ಕೂಡ ಸಂಬಂಧಪಟ್ಟಂತವ್ರು ಮಾತ್ರ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಜಿಲ್ಲಾಡಳಿತ ಕೂಡ ಕಣ್ಣಿದ್ದು ಕೂಡರಂತೆ ವರ್ತಿಸೋದಕ್ಕೆ ಮುಂದಾಗಿರುವಂತದ್ದು ಇದು ಬಹಳ ವಿಪರ್ಯಾಸದ ಸಂಗತಿ ಆಗಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಓಂ ಪ್ರಕಾಶ್. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಾನೆ ಇದೆ. ಅಕ್ರಮವಾಗಿ ಮರಳು ಸಾಗಾಣಿಕೆ ನಡೀತಾ ಇರುವಂತದ್ದು ಈ ದಂಧೆಯ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ವರ್ಸಸ್ ಮರಳು ದಂಧೆ ಮಾಫಿಯಾ. ಕಲಬುರಗಿಯಲ್ಲಿ ಭೀಮೆಯ ಒಡಲನ್ನ ಬಗೆದು ಅಕ್ರಮವಾಗಿ ಮರಳು ಸಾಗಿಸ್ತಾ ಇದ್ದಾರೆ. ನೆಲೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸ್ಯಾಂಡ್ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಚಿನ್ನಮಳ್ಳಿ ಗ್ರಾಮದಲ್ಲಿ ನದಿಗೆ ಕನ್ನ ಹಾಕ್ತಾ ಇದ್ದಾರೆ ಖದೀಮರು. ರಾತ್ರಿಯ ಸಂದರ್ಭದಲ್ಲಿ ಟ್ರ್ಯಾಕ್ಟರ್, ಟಿಪ್ಪರ್ ಮೂಲಕ ಮರಳನ್ನ ನಿರಂತರವಾಗಿ ಲೂಟಿ ಮಾಡುವ ಕೆಲಸ ಆಗ್ತಾ ಇದೆ. ಗಣಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಪೊಲೀಸರ ಕೃಪಾ ಕಟಾಕ್ಷದಿಂದ ಈ ರೀತಿ ಮರಳು ದಂಧೆ ನಡೀತಾ ಇದೆ. ಮರಳು ದಂಧೆ ವಿಚಾರದಲ್ಲಿ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿರೋದು ವಿಪರ್ಯಾಸ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಓಂ ಪ್ರಕಾಶ್, ಈ ರೀತಿ ಅಕ್ರಮವಾಗಿ ದಂಧೆ ನಡೀತಾ ಇದ್ರೂ ಕೂಡ ಅದು ಜಿಲ್ಲಾಡಳಿತದ ಗಮನಕ್ಕೆ ಬಂದರೂ ಕೂಡ ಯಾಕೆ ಸೈಲೆಂಟ್ ಆಗಿದ್ದಾರೆ? ಶ್ರೀಪಾದ್ ಪಾಟೀಲ್, ಕಲಬುರಗಿಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ನಡೀತಾ ಇರುವಂತದ್ದು. ಭೀಮೆಯ ಒಡಲನ್ನ ನಿರಂತರವಾಗಿ ಅಕ್ರಮ ಮರಳು ದಂಧೆಕೋರರು ಲೂಟಿ ಮಾಡ್ತಾ ಇರುವಂತದ್ದು. ಕಲಬುರಗಿ ಜಿಲ್ಲೆಯ ನೆಲೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಚಿನ್ಮಳ್ಳಿ ಗ್ರಾಮದ ಏನು ಭೀಮಾ ನದಿಯಲ್ಲಿ ಇದೀಗ ನಾನಿರುವಂತದ್ದು. ಇಲ್ಲಿ ಆ ದೃಶ್ಯದಲ್ಲಿ ಕೂಡ ನೋಡಬಹುದು. ರಾತ್ರಿ ಆದ್ರೆ ಸಾಕು ಟ್ರ್ಯಾಕ್ಟರ್ಗಳ ಮುಖಾಂತರ ನಿರಂತರವಾಗಿ ಈ ಮರಳನ್ನ ಲೂಟಿ ಮಾಡ್ತಾ ಇರುವಂತದ್ದು ಕೂಡ ಇಲ್ಲಿ ದಿನನಿತ್ಯ ನಡೀತಾ ಇರುವಂತದ್ದು. ಭೀಮೆಯ ಒಡಲನ್ನ ಸಂಪೂರ್ಣವಾಗಿ ಬರಿದು ಮಾಡುವಂತ ಕೆಲಸ ನಡೀತಾ ಇರುವಂತದ್ದು. ಈಗಾಗಲೇ ಆ ಭೀಮೆಯ ದೃಶ್ಯಗಳನ್ನು ಕೂಡ ನೋಡಬಹುದು. ಎಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಎಲ್ಲಾ ಕಡೆ ಈ ಮರಳನ್ನ ಬಗಿದು ಬಾಚ್ತಾ ಇರುವಂತಹ ದೃಶ್ಯಗಳು ಕೂಡ ನಿರಂತರವಾಗಿ ಕೂಡ ಕಂಡು ಬರ್ತಾ ಇರುವಂತದ್ದು. ರಾತ್ರಿ ಆದ್ರೆ ಸಾಕು 50-60 ಟ್ರ್ಯಾಕ್ಟರ್ಗಳ ಮುಖಾಂತರ ಏನು ಈ ಮರಳನ್ನ ಲೂಟಿ ಮಾಡ್ತಾ ಇರುವಂತಹ ದೃಶ್ಯ ಇಲ್ಲಿ ನಿರಂತರವಾಗಿ ನಡೀತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿ ವಹಿಸ್ತಾ ಇದ್ದಾರೆ ಅಂದ್ರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ನಿರಂತರವಾಗಿ ಈ ಒಂದು ಮರಳು ಮಾಫಿಯಾ ದಂಧೆ ನಡೀತಾ ಇದ್ರು ಕೂಡ ಅವರು ಇದ್ಯಾವುದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ದೇ ಇರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯ ಕೃಪಾ ಕಟಾಕ್ಷದಿಂದಲೇ ಇದೊಂದು ನಿರಂತರವಾಗಿ ನಡೀತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಭೀಮೆಯ ಒಡಲನ್ನ ಪ್ರತಿ ಬಾರಿ ದೋಚ್ಕೊಂಡು ಹೋಗ್ತಾ ಇದ್ರು ಕೂಡ ಏನು ಇಲ್ಲಿರುವಂತಹ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತು ನೀರಿನಿಂದ ತುಂಬಿ ತುಳುಕಬೇಕಾದಂತಹ ಭೀಮೆ ಬರಿದಾಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಇದೇ ರೀತಿಯಾಗಿ ಏನು ನಿರಂತರವಾಗಿ ಈ ಭೀಮೆಯ ಒಡಲನ್ನ ಇಲ್ಲಿ ಇರುವಂತಹವರು ಮರಳು ಮಾಫಿಯಾ ದಂಧೆಕೋರರು ಲೂಟಿ ಮಾಡ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು.